ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಸೀರಿಯಸ್ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ಜೀವನದ ನಮ್ಮ ವ್ಯಾಲ್ಯೂನ ಹೇಗೆ ಕಂಡಿಡ್ಕೋತೀವಿ ಅಂತ. ಸೊ ನಾವು ರೆಗ್ಯುಲರ್ ಆಗಿ ಒಂದು ಇನ್ಕಮ್ನ ಜನರೇಟ್ ಮಾಡ್ತಾ ಇರ್ತೀವಿ ನಮ್ಮ ಕಾಲೇಜ್ ಡೇಸ್ ಆದಮೇಲೆ. ಸೊ ಆ ಇನ್ಕಮ್ಗೆ ಒಂದು ಲೈಫ್ ಸ್ಟೈಲ್ ಇರುತ್ತೆ. ನಮ್ಮ ಲೈಫ್ ಸ್ಟೈಲ್ಗೆ ನಮ್ಮ ಪೇರೆಂಟ್ಸು, ನಮ್ಮ ಫ್ಯಾಮಿಲಿ, ಚಿಲ್ಡ್ರನ್ಸು ಎಲ್ಲ ಡಿಪೆಂಡ್ ಆಗಿರ್ತೀವಿ. ಆದರೆ ಸಮ್ ಟೈಮ್ ಯಾವುದೇ ಅನ್ಸರ್ಟಿನಿಟೀಸ್ ಇಂದ ನಾವು ಇಲ್ಲ ಅಂತಂದ್ರೆ, ಸೊ ನಮ್ಮ ಫ್ಯಾಮಿಲಿ ಅದೇ ಲೈಫ್ ಸ್ಟೈಲ್ನ ಲೀಡ್ ಮಾಡುತ್ತಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ನಮ್ಮ ಲೈಫ್ನ ಫೈನಾನ್ಷಿಯಲಿ ಕವರ್ ಮಾಡಬೇಕಾಗುತ್ತೆ. ಸೊ ನಾವು ಜೀವಂತವಾಗಿದ್ದರೆ ಖಂಡಿತವಾಗಿ ನಾವು ರೆಗ್ಯುಲರ್ ಆಗಿ ಅರ್ನ್ ಮಾಡ್ತೀವಿ, ನಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡ್ತೀವಿ. ನಾವು ಇಲ್ಲದೆ ಹೋದಾಗ ನಮ್ಮ ಫ್ಯಾಮಿಲಿಗೆ ಯಾವುದೇ ಫೈನಾನ್ಷಿಯಲಿ ಇನ್ಸ್ಟೆಬಿಲಿಟಿ ಬರಬಾರ್ದು ಅಂತ ನಾವು ಒಂದು ಪ್ಯೂರ್ ಲೈಫ್ ಇನ್ಶೂರೆನ್ಸ್ ಹೊಂದಿರಬೇಕಾಗುತ್ತೆ. ಸೊ ಅದಕ್ಕಾಗಿ ನಾನು LIC ಕಡೆಯಿಂದ ಒಂದು ಪ್ಯೂರ್ ಲೈಫ್ ಇನ್ಶೂರೆನ್ಸ್ ಪ್ಲಾನ್ನ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೀವು ನಿಮ್ಮ ಲೈಫ್ಗೆ ಅನುಗುಣವಾಗಿ ಒಂದು ಪ್ಯೂರ್ ಟರ್ಮ್ ಪ್ಲಾನ್ ನೋಡ್ತಾ ಇದ್ರೆ ಈ ವಿಡಿಯೋದಲ್ಲಿ ಹೇಳೋ ಎಲ್ಲ ಪಾಯಿಂಟ್ಸ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಮಾತ್ರನೇ ನೀವು ಇನ್ಸೂರೆನ್ಸ್ ಪ್ಲಾನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಇಲ್ದಿದ್ರೆ ನಿಮ್ಗೆ ಇನ್ಸೂರೆನ್ಸ್ ಪ್ಲಾನ್ ತಗೊಳ್ಳೋದ್ರ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ವಿಡಿಯೋನ ಇಲ್ಲಿಂದನೇ ಸ್ಕಿಪ್ ಮಾಡಿ ಹೋಗ್ಬೋದು. ಸೊ ನಿಮ್ಗೆ ನಿಜವಾಗ್ಲೂ ನಿಮ್ಮ ಲೈಫ್ ಕವರ್ ಮಾಡ್ಕೋಬೇಕು, ನಿಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಕವರ್ ಕೊಡಬೇಕು ಅಂತಂದ್ರೆ ಈ ವಿಡಿಯೋನ ಸಂಪೂರ್ಣ ನೋಡಿ ಪಾಯಿಂಟ್ಸ್ನ ಅರ್ಥ ಮಾಡ್ಕೊಳ್ಳಿ. ಹಾಗೂ ಈ ಟರ್ಮ್ ಇನ್ಸೂರೆನ್ಸ್ ಲೈಫ್ ಕವರ್ ಆಗಿರಲಿ ಅಥವಾ ಪ್ರೀಮಿಯಂ ಆಗಿರಲಿ, ಏಜ್ ಟು ಏಜ್ ಹಾಗೂ ಲೈಫ್ ಸ್ಟೈಲ್ಗೆ ಡಿಫರ್ ಆಗಿರುತ್ತೆ. ಸೊ ನೀವು ಈ ವಿಡಿಯೋ ನೋಡಿದ್ಮೇಲೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನಿಮ್ಮ ಏಜ್ಗೆ ಹಾಗೂ ನಿಮ್ಮ ಲೈಫ್ ಸ್ಟೈಲ್ಗೆ ಅನುಗುಣವಾಗಿ ನೀವು ಎಷ್ಟು ಸಮ್ ಅಶ್ಯೂರ್ಡ್ ತಗೋಬೋದು ಅಂತ ಡಿಸ್ಕಸ್ ಮಾಡೋಂಗಿದ್ರೆ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟು ಮಾಡ್ಬೋದು. ನನ್ನ ನಂಬರ್ 9845852716 ಆಗಿರುತ್ತೆ. ಸೊ ನನ್ನ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಕೂಡ ನನ್ನ ಹತ್ರ ಇನ್ಫಾರ್ಮೇಷನ್ನ ಪಡಿಬೋದು. ಸೊ ಈ ವಿಡಿಯೋನ ಈಗ ಹೆಚ್ಚಿನ ಸಮಯ ವೇಸ್ಟ್ ಮಾಡದೆ ಶುರು ಮಾಡೋಣ. ಸೊ ನಾನು ಹೇಳೋ ಪ್ಲಾನ್ ಬಂದು LIC ನ್ಯೂ ಜೀವನ್ ಅಮರ್ ಅಂತ. ಸೊ ಇದು ಪ್ಯೂರ್ ಟರ್ಮ್ ಪ್ಲಾನ್ ಆಗಿರುತ್ತೆ. ಸೊ ಇದರಲ್ಲಿ ನಾನ್ ಲಿಂಕ್ಡ್ ಅಂತಂದ್ರೆ ಇದು ಯಾವುದೇ ಶೇರ್ ಮಾರ್ಕೆಟ್ಗೆ ಅಥವಾ ಮ್ಯೂಚುವಲ್ ಫಂಡ್ಗೆ ಲಿಂಕ್ಡ್ ಆಗಿರಲ್ಲ. ಹಾಗೂ ನಾನ್ ಪಾರ್ಟಿಸಿಪೇಟಿಂಗ್ ಅಂತಂದ್ರೆ ನೀವು ಈ ಜೀವನ್ ಅಮರ್ ಟರ್ಮ್ ಪ್ಲಾನ್ ತಗೊಳ್ಳೋದ್ರಲ್ಲಿಂದ ಪ್ಲಾನ್ ಕೊನೆಯಲ್ಲಾಗ್ಲಿ ಮಧ್ಯದಲ್ಲಾಗ್ಲಿ ಯಾವುದೇ ಬೋನಸ್ ಅಥವಾ ರಿಟರ್ನ್ ಸಿಗಲ್ಲ. ಇದು ಪ್ಯೂರ್ ಲೈಫ್ ಕವರ್ ಆಗಿರುತ್ತೆ. ಯಾವುದೇ ಅನ್ಸರ್ಟನಿಟೀಸ್ ಅಲ್ಲಿ ನಿಮ್ಮ ಫ್ಯಾಮಿಲಿಗೆ ದೊಡ್ಡದಾಗಿ ಅಮೌಂಟ್ ಕವರ್ ಆಗುತ್ತೆ. ಆದರೆ ಕಂಪೇರಿಟಿವ್ ಟು ಎನಿ ಇನ್ಸೂರೆನ್ಸ್ ಪ್ಲಾನ್ ಇದರಲ್ಲಿ ಪ್ರೀಮಿಯಮ್ ತುಂಬಾ ಕಡಿಮೆ ಇರುತ್ತೆ. ಸೊ ಹೇಳ್ತೀನಿ ಕೇಳಿ. ಜೀವನ್ ಅಮರ್ ಒಂದು ಪ್ಯೂರ್ ಟರ್ಮ್ ಪ್ಲಾನ್. ನೀವು ಏನಾದರೂ ಮನಿ ಬ್ಯಾಕ್ ಅಥವಾ ಎಂಡೋಮೆಂಟ್ ಪ್ಲಾನ್ಗಳಿಗೆ ಹೋದ್ರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಟರ್ಮ್ ಪ್ಲಾನ್ ಪ್ಲಸ್ ಒಂದು ಫಿಕ್ಸ್ಡ್ ಡಿಪಾಸಿಟ್ ಎರಡನ್ನ ಸೇರಿಸಿದ್ರೆ ಆಗ ಒಂದು ಮನಿ ಬ್ಯಾಕ್ ಪ್ಲಾನ್ ಆಗ್ಬೋದು ಅಥವಾ ಒಂದು ಎಂಡೋಮೆಂಟ್ ಪ್ಲಾನ್ ಆಗ್ಬೋದು. ಅದೇ ಜೀವನ್ ಅಮರ್ ಟರ್ಮ್ ಪ್ಲಾನ್ ಜೊತೆ ಮ್ಯೂಚುವಲ್ ಫಂಡ್ ಅನ್ನ ಆಡ್ ಮಾಡಿದ್ರೆ ಅದು ಒಂದು ಯೂನಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಪ್ಲಾನ್ ಆಗುತ್ತೆ. ಹಾಗಾಗಿ ಎಂಡೋಮೆಂಟ್ ಪ್ಲಾನ್ ಅಲ್ಲಾಗ್ಲಿ ಅಥವಾ ಯೂನಿಟ್ ಲಿಂಕ್ಡ್ ಪ್ಲಾನ್ ಅಲ್ಲಾಗ್ಲಿ ಪ್ರೀಮಿಯಮ್ಸ್ ತುಂಬಾ ಹೆಚ್ಚಾಗಿರುತ್ತೆ. ಆದ್ರೆ ನಾವು ಓನ್ಲಿ ಲೈಫ್ ಕವರ್ ತಗೊಳ್ಳೋದಕ್ಕೆ ಹಾಗೂ ಅತಿ ಹೆಚ್ಚಿನ ಸಮ್ ಅಶ್ಯೂರ್ಡ್ಗಾಗಿ ಜೀವನ್ ಅಮರ್ ಪ್ಯೂರ್ ಲೈಫ್ ಇನ್ಸೂರೆನ್ಸ್ ಪ್ಲಾನ್ನ ನೋಡ್ಬೋದು. ಸೊ ಈ ಪ್ಲಾನ್ನ ನಾನು ಬ್ರೌಚರ್ಗೆ ಹೋಗಿ ಒಂದೊಂದು ಪಾಯಿಂಟ್ನ ಡೀಟೇಲ್ ಆಗಿ ಹೇಳ್ತೀನಿ. ಮೇ ಬಿ ಈ ವಿಡಿಯೋ ಖಂಡಿತವಾಗಿ ಸ್ವಲ್ಪ ಲೆಂತಿ ಆಗುತ್ತೆ, ಆದರೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಬ್ರೌಚರ್ ನಿಮಗೆ LIC ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಬ್ರೌಚರ್ ಅಲ್ಲಿರೋ ಎಲ್ಲ ಪಾಯಿಂಟ್ಸ್ನ ನಾವು ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನಾನು ಈಗ LIC ನ್ಯೂ ಜೀವನ್ ಅಮರ್ ಬ್ರೌಚರ್ಗೆ ಹೋಗ್ತಾ ಇದ್ದೀನಿ. ಸೊ ಈಗ ನಾವು LIC ಜೀವನ್ ಅಮರ್ ಬ್ರೌಚರ್ ಅಲ್ಲಿ ಇದೀವಿ. ಸೊ ಇದರಲ್ಲಿ ಅಗೇನ್ ಇಲ್ಲಿ ಹೇಳಿದೆ ನಾನ್ ಪಾರ್ಟಿಸಿಪೇಟರಿ ನಾನ್ ಲಿಂಕ್ಡ್ ಇನ್ಸೂರೆನ್ಸ್ ಪ್ಲಾನ್ ಆಗಿರುತ್ತೆ. ಲೈಫ್ ಇಂಡಿವಿಜುವಲ್ ಪ್ಯೂರ್ ರಿಸ್ಕ್ ಪ್ಲಾನ್ ಇದಾಗಿರುತ್ತೆ. ಸೊ ನೀವು ಈ ಲೈಫ್ ಇನ್ಸೂರೆನ್ಸ್ ಪ್ಲಾನ್ ನ ಯಾವುದೇ LIC ಏಜೆಂಟ್ ಥ್ರೂ, ಕಾರ್ಪೊರೇಟ್ ಏಜೆಂಟ್ ಥ್ರೂ, ಬ್ರೋಕರ್ಸ್ ಥ್ರೂ ಅಥವಾ ಯಾವುದೇ ಇನ್ಸೂರೆನ್ಸ್ ಮಾರ್ಕೆಟಿಂಗ್ ಫರ್ಮ್ ಇಂದ ಈ ಪ್ಲಾನ್ ನ ತಗೋಬಹುದಾಗಿದೆ. ಇನ್ನು LIC ನ್ಯೂ ಜೀವನ್ ಅಮರ್ ಕೀ ಫೀಚರ್ಸ್ ಅಂತ ನೋಡಿದ್ರೆ ಈ ಪ್ಲಾನ್ ಅಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಅದರಲ್ಲಿ ಏನಂದ್ರೆ ನೀವು ಫಿಕ್ಸ್ಡ್ ಸಮ್ ಅಶ್ಯೂರ್ಡ್ ಪ್ಲಾನ್ ನ ತಗೋಬಹುದು ಹಾಗೂ ಇನ್ಕ್ರೀಸ್ಡ್ ಸಮ್ ಅಶ್ಯೂರ್ಡ್ ಪ್ಲಾನ್ ನ
ತಗೋಬಹುದು. ಸೊ ಫಿಕ್ಸ್ಡ್ ಸಮ್ ಅಶ್ಯೂರ್ಡ್ ಪ್ಲಾನ್ ಅಂದ್ರೆ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ನಾನು ಈಗ 1 crore ಸಮ್ ಅಶ್ಯೂರ್ಡ್ ಪ್ಲಾನ್ ನ ತಗೊಂಡಿರ್ತೀನಿ. ನಮ್ಮ ಯಂಗ್ ಏಜ್ ಅಲ್ಲಿ ನಮ್ಮ ಡಿಪೆಂಡೆನ್ಸಿ ಕಡಿಮೆ ಇರುತ್ತೆ, ಓನ್ಲಿ ಪೇರೆಂಟ್ಸ್ ಆಗಿರ್ತಾರೆ, ಆಗ ನಾನು ಫಿಕ್ಸ್ಡ್ ಸಮ್ ಅಶ್ಯೂರ್ಡ್ ತಗೊಂಡಿರ್ತೀನಿ. ಅದಾದ್ಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗ್ತಿದ್ದಂಗೆ, ಮ್ಯಾರೇಜ್ ಆದ್ಮೇಲೆ ಚಿಲ್ಡ್ರನ್ಸ್ ಬಂದ್ಮೇಲೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಡಿಪೆಂಡೆನ್ಸಿ ಹೆಚ್ಚಾಗ್ತಾ ಇದ್ರೆ ಅದಕ್ಕೆ ತಕ್ಕಂಗೆ ನಾವು ನಮ್ಮ ಲೈಫ್ ಕವರ್ನ ಹೆಚ್ಚು ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಇನ್ಕ್ರೀಸ್ಡ್ ಸಮ್ ಅಶ್ಯೂರ್ಡ್ ಆಪ್ ಮಾಡಿದ್ರೆ ನಮ್ಮ ಡಿಪೆಂಡೆನ್ಸಿ ಹೆಚ್ಚಾಗ್ತಾ ಇದ್ದಂಗೆ ನಮ್ಮ ಸಮ್ ಅಶ್ಯೂರ್ಡ್ ಹೆಚ್ಚಾಗೋದ್ರಲ್ಲಿಂದ ಖಂಡಿತವಾಗಿ ನಮ್ಮ ವ್ಯಾಲ್ಯೂನ ಹೆಚ್ಚು ಮಾಡ್ತಾ ಹೋಗುತ್ತೆ. ಇನ್ನು ಎರಡನೇ ಪಾಯಿಂಟ್ ಬಂದು ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಅದರಲ್ಲಿ ನೀವು ಸಿಂಗಲ್ ಪ್ರೀಮಿಯಂ ಆದ್ರೂ ತಗೋಬಹುದು, ರೆಗ್ಯುಲರ್ ಪ್ರೀಮಿಯಂ ಆದ್ರೂ ತಗೋಬಹುದು, ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ಕೂಡ ತಗೋಬಹುದು. ಇನ್ನು ಪಾಲಿಸಿ ಟರ್ಮ್ ನ ಚೂಸ್ ಮಾಡಿ ಏನಾದ್ರೂ ಅನ್ಸರ್ಟನಿಟೀಸ್ಗೆ ನಮ್ಮ ಫ್ಯಾಮಿಲಿಗೆ ಸಮ್ ಅಶ್ಯೂರ್ಡ್ ಕೊಡ್ಬೇಕಾದ್ರೆ ಅದು ಲಂಪ್ ಸಮ್ ಅಲ್ಲಿ ಕೊಡ್ಬೇಕಾ ಅಥವಾ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಬೇಕಾ ಅಂತ ಕೂಡ ಇದರಲ್ಲಿ ಆಪ್ಷನ್ ಇರುತ್ತೆ. ಅದನ್ನ ನಾವು ಪಾಲಿಸಿ ಸ್ಟಾರ್ಟಿಂಗ್ ಅಲ್ಲೇ ಡಿಸೈಡ್ ಮಾಡ್ಬೋದಾಗುತ್ತೆ. ಸೊ ಆ ಆಪ್ಷನ್ ಕೂಡ ಇಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಹೆಣ್ಮಕ್ಳಿಗಾಗಿ ಡಿಫ್ರೆಂಟ್ ರೇಟ್ಸ್ ಇರ್ತವೆ, ಡಿಫ್ರೆಂಟ್ ಪ್ರೀಮಿಯಮ್ಸ್ ಇರ್ತವೆ. ಅದನ್ನ ಲೇಡೀಸ್ ಏನಾದ್ರು ಟರ್ಮ್ ಪ್ಲಾನ್ ನ ಚೂಸ್ ಮಾಡ್ತಾ ಇದ್ರೆ ಅದ್ರ ಬೆನಿಫಿಟ್ಸ್ ವುಮೆನ್ಸ್ಗೆ ಸಿಗುತ್ತೆ. ಅದಲ್ಲದೆ ಇಂಪಾರ್ಟೆಂಟ್ ಆಗಿ LIC ನಲ್ಲಿ ನೀವು ಏನಾದ್ರು ಟರ್ಮ್ ಪ್ಲಾನ್ ತಗೋತಾ ಇದ್ರೆ ಇಲ್ಲಿ ಬೆನಿಫಿಟ್ಸ್ ಆಫ್ ಅಟ್ರಾಕ್ಟಿವ್ ಹೈ ಸಮ್ ಅಶ್ಯೂರ್ಡ್ ರಿಬೇಟ್ ಅಂತ ಇದೆ. ಸೊ ನೀವು ಹೈಯರ್ ಸಮ್ ಅಶ್ಯೂರ್ಡ್ಗೆ ಹೋದ್ರೆ ಅಂದ್ರೆ ಮೋರ್ ದೆನ್ 50 lakhs ಸಮ್ ಅಶ್ಯೂರ್ಡ್ಗೆ ಏನಾದ್ರು ಹೋದ್ರೆ ಅಲ್ಲಿ ನಿಮ್ಗೆ ರಿಬೇಟ್ ಸಿಗುತ್ತೆ ಪರ್ಸೆಂಟೇಜ್ ವೈಸ್. ಅದ್ರ ಡೀಟೇಲ್ಸ್ ನಾವು ಕೆಳಗಡೆ ನೋಡ್ತಾ ಹೋಗ್ತೀವಿ. ಸೊ ರಿಬೇಟ್ ಬೆನಿಫಿಟ್ಸ್ ನಿಮ್ಗೆ ಈ LIC ಪ್ಲಾನ್ ಅಲ್ಲಿ ಸಿಗುತ್ತೆ. ಇನ್ನು ಪ್ರೀಮಿಯಂ ರೇಟ್ಸ್ ಬಗ್ಗೆ ಹೇಳೋದಾದ್ರೆ ಪ್ರೀಮಿಯಂ ರೇಟ್ಸ್ ಎರಡು ಡಿಫ್ರೆಂಟ್ ಆಗಿರ್ತವೆ. ಒಂದನೇದು ಬಂದು ಸ್ಮೋಕರ್ಸ್ಗೆ, ಮತ್ತೊಂದು ಬಂದು ನಾನ್ ಸ್ಮೋಕರ್ಸ್ಗೆ. ಸೊ ಯೂಶಲಿ ಸ್ಮೋಕರ್ಸ್ ಪ್ರೀಮಿಯಂ ಹೆಚ್ಚಾಗಿರುತ್ತೆ. ಪಾಲಿಸಿ ಅಪ್ಲೈ ಮಾಡ್ಬೇಕಾದ್ರೆ ಸ್ಮೋಕರ ನಾನ್ ಸ್ಮೋಕರ ಎಷ್ಟು ರೆಗ್ಯುಲರ್ ಆಗಿ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇದೆ ಅದನ್ನೆಲ್ಲ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಸ್ಮೋಕರ್ಗೆ ನಾನ್ ಸ್ಮೋಕರ್ಗೆ ಪ್ರೀಮಿಯಂ ಡಿಫರ್ ಆಗುತ್ತೆ. ನಾನ್ ಸ್ಮೋಕರ್ ಆಗಿದ್ರೆ ಕೂಡ ಖಂಡಿತವಾಗಿ ಟರ್ಮ್ ಪ್ಲಾನ್ ಅಲ್ಲಿ ಪಾಲಿಸಿ ತಗೊಳ್ಳೋಕ್ಕಿಂತ ಮುಂಚೆ LIC ಕಡೆಯಿಂದನೇ ನಿಮ್ಗೆ ಫ್ರೀ ಆಗಿ ಹೆಲ್ತ್ ಚೆಕಪ್ ಇರುತ್ತೆ. ಆ ಹೆಲ್ತ್ ಚೆಕಪ್ ಅಲ್ಲಿ ಬರೋ ಯೂರಿನರಿ ಕಾಂಟಿನೆಂಟ್ ಟೆಸ್ಟ್ ಇರುತ್ತೆ. ಅದ್ರ ಪ್ರಕಾರ ಪ್ರೀಮಿಯಂ ನ LIC ಡಿಸೈಡ್ ಮಾಡುತ್ತೆ. ಸೊ ಅದನ್ನ ನಿಮ್ಗೆ ಪಾಲಿಸಿ ಟರ್ಮ್ ಶುರು ಆಗೋಕ್ಕಿಂತ ಮುಂಚೆನೆ ತಿಳಿಸಲಾಗುತ್ತೆ. ಸೊ ನೀವು ಆ ಪ್ರೀಮಿಯಂಗೆ ಅಗ್ರಿ ಮಾಡಿದ್ರೆ ನೀವು ಮುಂದುವರಿಬಹುದು, ಅಥವಾ ನೀವು ಅಪ್ಲೈ ಮಾಡಿರೋ ಅಪ್ಲಿಕೇಶನ್ ನೀವು ರಿಜೆಕ್ಟ್ ಮಾಡೋ ಆಪ್ಷನ್ ಕೂಡ ನಿಮ್ಗೆ ಇರುತ್ತೆ. ಇನ್ನು LIC ಜೀವನ್ ಅಮರಲ್ಲಿ ನಿಮ್ಮ ಸಮ್ ಅಶ್ಯೂರ್ಡ್ ಜೊತೆಗೆ ನೀವು ಅಡಿಷನಲ್ ರೈಡರ್ಸ್ ನ ಕೂಡ ಆಡ್ ಮಾಡ್ಬೋದು. ಆಕ್ಸಿಡೆಂಟಲ್ ಡೆತ್ ಏನಾದ್ರು ಆದ್ರೆ ಅದರಿಂದ ಇನ್ನಷ್ಟು ಹೆಚ್ಚಿನ ಸಮ್ ಅಶ್ಯೂರ್ಡ್ ಬರೋ ರೀತಿ. ಸೊ ಅದಕ್ಕಾಗಿ ಹೆಚ್ಚಿನ ಪ್ರೀಮಿಯಂ ಕೂಡ ಇಲ್ಲಿ ಚಾರ್ಜ್ ಮಾಡಲಾಗುತ್ತೆ, ಆದ್ರೆ ಅದು ಬಹಳ ಕಡಿಮೆ ಆಗಿರುತ್ತೆ. ಆಕ್ಸಿಡೆಂಟಲ್ ಬೆನಿಫಿಟ್ ನ ತಗೋಬೇಕು ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ಗೆ ಅನುಗುಣವಾಗಿ ಆಕ್ಸಿಡೆಂಟಲ್ ಆಗೋ ಚಾನ್ಸಸ್ ಹೆಚ್ಚು ಎಷ್ಟಿರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ ನಾವು ಆಕ್ಸಿಡೆಂಟಲ್ ರೈಡರ್ ನ ಆಡ್ ಮಾಡ್ಬೋದು. ಇಲ್ಲದೆ ಇದ್ರೆ ವಿತೌಟ್ ಆಕ್ಸಿಡೆಂಟಲ್ ರೈಡರ್ ಕೂಡ ಪ್ಲಾನ್ ನ ತಗೋಬೋದಾಗುತ್ತೆ. ಸೊ ಇವು ಎಲ್ಲ ಮೇನ್ ಕೀ ಫೀಚರ್ಸ್ ಆದವು. ಇನ್ನು ಈ ಪ್ಲಾನ್ ನ ಬೆನಿಫಿಟ್ಸ್ ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಈಗ ಬೆನಿಫಿಟ್ಸ್ ಗೆ ಬರೋದಾದ್ರೆ ಮೊದಲನೇದಾಗಿ ನಾವು ಡೆತ್ ಬೆನಿಫಿಟ್ ನ ನೋಡೋಣ. ಸೊ ಇಲ್ಲಿ ಡೆತ್ ಬೆನಿಫಿಟ್ ಅಂದ್ರೆ ಎನಿ ಅನ್ಸರ್ಟನಿಟಿ ಈವೆಂಟ್ ಆಗಿ ಇನ್ಸೂರೆನ್ಸ್ ತಗೊಂಡಿರೋರು ಇಲ್ಲ ಅಂತಂದ್ರೆ ಅವರ ಡಿಪೆಂಡೆನ್ಸಿಗೆ ಯಾರಿಗೆ ನಾಮಿನಿ ಮೆನ್ಷನ್ ಮಾಡಿರ್ತೀರಾ ಅವ್ರಿಗೆ ಸಮ್ ಅಶ್ಯೂರ್ಡ್ ಆನ್ ಡೆತ್ ಹೋಗುತ್ತೆ. ಸೊ ಇದರಲ್ಲಿ 3 ಪ್ರಕಾರ ಇದೆ. ಮೊದಲನೇದು ಬಂದು 7 times ಆಫ್ ಆನ್ಯುವಲ್ ಪ್ರೀಮಿಯಂ. ಇದು ಒಂದಿರುತ್ತೆ. ಇದು ಯೂಶುವಲಿ ಎಂಡೋಮೆಂಟ್ ಪ್ಲಾನ್ ಗಳಲ್ಲಿ ಬರ್ತದೆ. ಅಥವಾ 105% ಆಫ್ ಟೋಟಲ್ ಪ್ರೀಮಿಯಂ ಪೇಡ್. ಸೊ ಎಷ್ಟು ಪ್ರೀಮಿಯಂ ಪೇಡ್ ಮಾಡಿರ್ತಾರೆ ಅದಕ್ಕೆ 105% ಅಷ್ಟು ಸಮ್ ಅಶ್ಯೂರ್ಡ್ ಕೊಡ್ತಾರೆ. ಅಥವಾ ಈ ಪ್ಲಾನ್ ಅಲ್ಲಿ ಇರೋ ರೀತಿ ಅಬ್ಸಲ್ಯೂಟ್ ಅಮೌಂಟ್ ಅಶ್ಯೂರ್ಡ್ ಟು ಬಿ ಪೇಡ್ ಆನ್ ಡೆತ್ ಅಂತಂದ್ರೆ ಈ ಪ್ಲಾನ್ ಮುಂಚೆನೆ ಎಷ್ಟು ಲೈಫ್ ಕವರ್ ಅಥವಾ ಸಮ್ ಅಶ್ಯೂರ್ಡ್ ನ ಡಿಸೈಡ್ ಮಾಡಿರ್ತೀವಿ ಅಷ್ಟು ಅಮೌಂಟ್ ನ ಅನ್ಸರ್ಟನಿಟಿ ಈವೆಂಟ್ ಅಂದ್ರೆ ಮೇನ್ ಆಗಿ ಎನಿ ಟೈಪ್ ಆಫ್ ಡೆತ್ ಗೆ ಇಲ್ಲಿ ನಾಮಿನಿಗೆ ಅಮೌಂಟ್ ಸಿಗುತ್ತೆ. ಸೊ ಇದು ರೆಗ್ಯುಲರ್ ಪ್ರೀಮಿಯಂ ಆಗಿರ್ಬೋದು ಅಥವಾ ಲಿಮಿಟೆಡ್ ಪ್ರೀಮಿಯಂ ಪೇಮೆಂಟ್ ಅಲ್ಲಿ ಈ ರೀತಿ ಬೆನಿಫಿಟ್ಸ್ ಇರ್ತವೆ. ಇನ್ನು ಸಿಂಗಲ್ ಪ್ರೀಮಿಯಂ ಪಾಲಿಸಿನಲ್ಲಿ 125% ಆಫ್ ಸಿಂಗಲ್ ಪ್ರೀಮಿಯಂ ಅಥವಾ ಅಬ್ಸಲ್ಯೂಟ್ ಅಮೌಂಟ್ ಆಫ್ ಅಶ್ಯೂರ್ಡ್ ಟು ಬಿ ಪೇಡ್ ಆನ್ ಡೆತ್. ಸೊ ಪ್ಲಾನ್ ತಗೋಬೇಕಾದ್ರೆ ಎಷ್ಟು ಲೈಫ್ ಕವರ್ ಅಂತ ಡಿಸೈಡ್ ಮಾಡಿರ್ತೀವಿ ಅಥವಾ ಸಮ್ ಅಶ್ಯೂರ್ಡ್ ಅಂತ ಡಿಸೈಡ್ ಮಾಡಿರ್ತೀವಿ ಆ ಅಮೌಂಟ್ ನ ಬೆನಿಫಿಷಿಯರ್ಸ್ಗೆ ಈ ಪಾಲಿಸಿನಲ್ಲಿ ಕೊಡಲಾಗುತ್ತೆ.
ಸೊ ನೀವು ಇಲ್ಲಿ ಕೇಳ್ಬೋದು, ಸೊ ನಾವು ಇಲ್ಲದೆ ಇದ್ರೆ ನಾಮಿನಿಗೆ ಹೇಗೆ ಅಮೌಂಟ್ ತಲುಪುತ್ತೆ ಅಂತ. ಸೊ ಈ ಪಾಲಿಸಿ ಏನಾದ್ರು ತಗೊಂಡ್ರೆ ಈ ಪಾಲಿಸಿ ಡಾಕ್ಯುಮೆಂಟ್ ಅದು ನಿಮ್ಮ ಹತ್ರ ಇರ್ಬೇಕಾಗತ್ತೆ, ಹಾಗೂ ನಿಮ್ಮ ಡಿಪೆಂಡೆನ್ಸಿಗೆ ಏನಿರ್ತಾರೆ ಅವ್ರಿಗೆ ಈ ಪಾಲಿಸಿ ಬಗ್ಗೆ ಗೊತ್ತಿರ್ಬೇಕಾಗತ್ತೆ, ಡಾಕ್ಯುಮೆಂಟ್ ಎಲ್ಲಿದೆ ಅಂತ ತಿಳಿದಿರ್ಬೇಕಾಗತ್ತೆ, ಹಾಗೂ ನೀವು ಯಾರಿಂದ ಪಾಲಿಸಿ ತಗೊಂಡಿದ್ದೀರಾ ಅದ್ರ ಇನ್ಫಾರ್ಮೇಶನ್ ನಿಮ್ಮ ನಾಮಿನೀಸ್ಗೆ ತಿಳಿದಿರ್ಬೇಕಾಗತ್ತೆ. ಆಗ ಆ ರೀತಿ ಏನಾದರೂ ಅನ್ಸರ್ಟಿನಿಟಿ ಇವೆಂಟ್ ಆದಾಗ ಅವರು ಯಾರ ಹತ್ರ ಪಾಲಿಸಿ ತಗೊಂಡಿರ್ತಾರೆ ಅಥವಾ ಯಾವ ಕಂಪ್ನಿನಲ್ಲಿ ಪಾಲಿಸಿ ತಗೊಂಡಿರ್ತಾರೆ, ಸೊ ಅಲ್ಲಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಡೆತ್ ಸರ್ಟಿಫಿಕೇಟ್ ಜೊತೆಗೆ ಅವರಿಗೆ ಈ ಸಮ್ ಅಶ್ಯೂರ್ಡ್ ಅಮೌಂಟ್ ಆದಷ್ಟು ಬೇಗ ಪ್ರಾಸೆಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಡಿಪೆಂಡೆನ್ಸಿಗೆ ಸಮ್ ಅಶ್ಯೂರ್ಡ್ ಕೈಯಲ್ಲಿ ಬರುತ್ತೆ. ಸೊ ಯಾವಾಗಾದ್ರೂ ಈ ರೀತಿಯ ಪ್ಲಾನ್ಗಳನ್ನ ತಗೊಂಡಿದ್ರೆ ಡಿಪೆಂಡೆನ್ಸಿಸ್ಗೆ ತಿಳಿಸಿರೋದು ಒಳ್ಳೇದು. ಇನ್ನು ಕೆಳಗಡೆ ಆನ್ಯುವಲೈಸ್ಡ್ ಪ್ರೀಮಿಯಂ ಬಗ್ಗೆ ಹೇಳಿದ್ದಾರೆ. 105% ಅಥವಾ 125% ಅಂತ ಏನು ಮೆನ್ಷನ್ ಮಾಡಿದ್ದಾರೆ. ಸೊ ಆನ್ಯುವಲೈಸ್ಡ್ ಪ್ರೀಮಿಯಂ ಟ್ಯಾಕ್ಸಸ್ ಹಾಗೂ ಚಾರ್ಜಸ್ ಏನೇನೆಲ್ಲ ಇರುತ್ತೆ ಅದನ್ನ ಎಕ್ಸ್ಕ್ಲೂಡ್ ಮಾಡಿ ಇರುತ್ತೆ. ಆದ್ರೆ ನಾವು ಇಲ್ಲಿ ಟರ್ಮ್ ಪ್ಲಾನ್ ಅಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಫೋಕಸ್ ಕೊಡೋದು ಬೇಕಾಗಿಲ್ಲ. ನಾವು ಓನ್ಲಿ ಸಮ್ ಅಶ್ಯೂರ್ಡ್, ಅದು ಲಾಸ್ಟ್ ಪಾಯಿಂಟ್, ಅಬ್ಸಲ್ಯೂಟ್ ಅಮೌಂಟ್ ಅಶ್ಯೂರ್ಡ್ ಟು ಬಿ ಪೇಡ್ ಏನಿದೆ ಸೊ ಇದು ಆಗಿರುತ್ತೆ, ಇದು ಟೋಟಲ್ ಸಮ್ ಅಶ್ಯೂರ್ಡ್ ಆಗಿರುತ್ತೆ. ಇನ್ನು ಟೋಟಲ್ ಪ್ರೀಮಿಯಂ ಪೇಡ್ ಅಂತಂದ್ರೆ ಆನ್ಯುವಲ್ ಪ್ರೀಮಿಯಂ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ಸಿಂಗಲ್ ಪ್ರೀಮಿಯಂ ಅಂದ್ರೆ ಸಿಂಗಲ್ ಪ್ರೀಮಿಯಂ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಮುಂದುವರೆದ್ರೆ ಇಲ್ಲಿ ಲೆವೆಲ್ ಆಫ್ ಸಮ್ ಅಶ್ಯೂರ್ಡ್ ನಾನು ಆಲ್ರೆಡಿ ಹೇಳಿದ್ದೆ, 2 ಆಪ್ಷನ್ ಇರುತ್ತೆ. ಒಂದನೇದು ನೀವು ಫಿಕ್ಸ್ಡ್ ಸಮ್ ಅಶ್ಯೂರ್ಡ್ ನ ತಗೋಬಹುದು, ಹಾಗೂ 5ನೇ ವರ್ಷದಿಂದ 5th ಇಯರ್ ಆಫ್ ದಿ ಪಾಲಿಸಿಯಿಂದ ನಿಮ್ಮ ಸಮ್ ಅಶ್ಯೂರ್ಡ್ 10% ಎವ್ರಿ ಇಯರ್ ಇನ್ಕ್ರೀಸ್ ಮಾಡೋ ತರ ಪ್ಲಾನ್ ನ ತಗೋಬಹುದು. ಆಗ ಎಕ್ಸಾಂಪಲ್ ನೀವೇನಾದ್ರೂ 1 crore ಸಮ್ ಅಶ್ಯೂರ್ಡ್ ತಗೊಂಡಿದ್ರೆ ನೀವು 1 crore ಇಂದ 2 crore ವರೆಗೆ ನಿಮ್ಮ ಸಮ್ ಅಶ್ಯೂರ್ಡ್ ನ ಇನ್ಕ್ರೀಸ್ ಮಾಡ್ಬೋದು. ಅದು ಎವ್ರಿ ಇಯರ್ 10% ಸಮ್ ಅಶ್ಯೂರ್ಡ್ ಇನ್ಕ್ರೀಸ್ ಮಾಡೋದ್ರಿಂದ ಈ ರೀತಿ ಬೆನಿಫಿಟ್ಸ್ ಈ LIC ಜೀವನಾನಂದಲ್ಲಿ ಇರುತ್ತೆ. ಸೊ ಈ ರೀತಿ ಪ್ಲಾನ್ ನ ನೀವು ಸ್ಟಾರ್ಟಿಂಗ್ ಆಫ್ ದ ಪಾಲಿಸಿನೇ ಡಿಸೈಡ್ ಮಾಡ್ಬೇಕಾಗುತ್ತೆ, ಯಾವ ರೀತಿ ಸಮ್ ಅಶ್ಯೂರ್ಡ್ ನ ತಗೋಬೇಕು ಅಂತ. ಅದೇ ರೀತಿ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಇನ್ನು ಮೆಚುರಿಟಿ ಬೆನಿಫಿಟ್ ಅಂತಂದ್ರೆ ಈ ಪ್ಲಾನ್ ನಲ್ಲಿ ಯಾವುದೇ ಮೆಚುರಿಟಿ ಬೆನಿಫಿಟ್ ಇರಲ್ಲ. ಸೊ ಎಕ್ಸಾಂಪಲ್ ಆಗಿ ತಗೊಂಡ್ರೆ ನಾವೇನಾದ್ರೂ 30 ಏಜ್ ಅಲ್ಲಿ ಪ್ಲಾನ್ ನ ತಗೊಂಡ್ರೆ ನಾವು 30 ಇಯರ್ ಪ್ಲಾನ್ ನ 60 ಏಜ್ ವರೆಗೆ ಪ್ಲಾನ್ ಮಾಡ್ಬೋದು, ಅಥವಾ 70 ಏಜ್ ವರೆಗೆ ಪ್ಲಾನ್ ಮಾಡ್ಬೋದು. ಆದ್ರೆ ಈ ಮೆಚುರಿಟಿ ಇಯರ್ ಅಂತಂದ್ರೆ ಈ 60 ಏಜ್ ಏನ್ ಬರುತ್ತೆ ಅಥವಾ 70 ಏಜ್ ಏನ್ ಬರುತ್ತೆ ಇದು ಮೆಚುರಿಟಿ ಪೀರಿಯಡ್ ಆಗಿರುತ್ತೆ. ಸೊ ಈ ಮೆಚುರಿಟಿನಲ್ಲಿ ಟರ್ಮ್ ಪ್ಲಾನ್ ಅಲ್ಲಿ, ಇದು ಪ್ಯೂರ್ ಟರ್ಮ್ ಪ್ಲಾನ್ ಅಂತ ನಾವು ಆಲ್ರೆಡಿ ಹೇಳ್ತಾ ಬಂದಿದ್ವಿ. ಈ ಪ್ಲಾನ್ ಅಲ್ಲಿ ಯಾವುದೇ ಬೆನಿಫಿಟ್ ಸಿಗಲ್ಲ, ರಿಟರ್ನ್ ಬೆನಿಫಿಟ್ ಸಿಗಲ್ಲ. ಇದರಲ್ಲಿ ಓನ್ಲಿ ಅನ್ಸರ್ಟನಿಟಿ ಇವೆಂಟ್, ಅಂದ್ರೆ ನೀವು ಪಾಲಿಸಿ ತಗೊಂಡಿರೋ ಡೇ ಇಂದ ಪಾಲಿಸಿ ಕ್ಲೋಸ್ ಆಗೋ ಡೇ ವರ್ಗು, ಅದು 60 ಏಜ್ ಅಥವಾ 70 ಏಜ್, ಈ ಮಧ್ಯದ ಇಯರ್ 30 ಇಯರ್ಸ್ ಆಗಿರ್ಬೋದು ಅಥವಾ 40 ಇಯರ್ಸ್ ಆಗಿರ್ಬೋದು, ಈ ಮಧ್ಯದಲ್ಲಿ ಏನೇ ಅನ್ಸರ್ಟಿನಿಟಿ ಇವೆಂಟ್ ಆದ್ರೆ ಒಂದು ದೊಡ್ಡ ಸಮ್ ಅಶ್ಯೂರ್ಡ್ ಅಮೌಂಟ್ ನಿಮ್ಮ ಫ್ಯಾಮಿಲಿಗೆ ಸಿಗುತ್ತೆ. ಸೊ ಪ್ಯೂರ್ ಟರ್ಮ್ ಪ್ಲಾನ್ ಅಲ್ಲಿ ಯಾವುದೇ ಮೆಚುರಿಟಿ ಬೆನಿಫಿಟ್ ಇರಲ್ಲ. ಸೊ ಯಾರೇ ಟರ್ಮ್ ಪ್ಲಾನ್ ನ ತಗೊಳಂಗಿದ್ರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಆದ್ರೆ ಖಂಡಿತವಾಗಿ ಬೇರೆ ಯಾವುದೇ ಇನ್ಸೂರೆನ್ಸ್ ಪ್ಲಾನ್ಗಿಂತ ಇದರಲ್ಲಿ ಪ್ರೀಮಿಯಮ್ಸ್ ತುಂಬಾನೇ ಕಡಿಮೆ ಇರುತ್ತೆ. ಇನ್ನು ಈ ಪ್ಲಾನ್ ತಗೊಳಕ್ಕೆ ಎಲಿಜಿಬಿಲಿಟಿ ಏನೇನು ಅಂತ ನೋಡೋದಾದ್ರೆ, ಈ ಇನ್ಸೂರೆನ್ಸ್ ಪ್ಲಾನ್ ನ ತಗೋಬೇಕು ಅಂತಂದ್ರೆ ಮಿನಿಮಮ್ ಏಜ್ 18 ಆಗಿರ್ಬೇಕಾಗತ್ತೆ, ಹಾಗೂ ಮ್ಯಾಕ್ಸಿಮಮ್ ಏಜ್ 65 ಆಗಿರ್ಬೇಕಾಗತ್ತೆ. ಮ್ಯಾಕ್ಸಿಮಮ್ ಏಜ್ ಆಫ್ ಮೆಚುರಿಟಿ 80 ವರ್ಷದವರೆಗೆ ನಾವು ಏಜ್ ಆಫ್ ಮೆಚುರಿಟಿನ ಪ್ಲಾನ್ ತಗೋಬೇಕಾದ್ರೇನೆ ಡಿಸೈಡ್ ಮಾಡ್ಬೋದು. ಹಾಗೂ ಮಿನಿಮಮ್ ಸಮ್ ಅಶ್ಯೂರ್ಡ್ 25 lakhs ಆಗಿರುತ್ತೆ. ಸೊ ಮಿನಿಮಮ್ 25 lakhs ಕವರೇಜ್ಗಾಗಿ ಈ ಪ್ಲಾನ್ ನ ಅಪ್ಲೈ ಮಾಡ್ಬೋದು. ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ ಯಾವುದೇ ಲಿಮಿಟ್ ಇರಲ್ಲ, ಆದ್ರೆ ನಮ್ಮ ಇನ್ಕಮ್ಗೆ ಅನುಗುಣವಾಗಿ ಮಾತ್ರನೇ LIC ಕವರ್ ನ ಅಪ್ರೂವ್ ಮಾಡುತ್ತೆ. ನಮ್ಮ ಇನ್ಕಮ್ ಹಾಗೂ ಅಸೆಟ್ಗೆ ಅನುಗುಣವಾಗಿ ನಾವು ಇನ್ಸೂರೆನ್ಸ್ ಪ್ಲಾನ್ಸ್ ನ ತಗೋಬಹುದು. ಇನ್ನು ಈ ಪ್ಲಾನ್ ನ ತಗೋಬೇಕು ಅಂತಂದ್ರೆ ಮಲ್ಟಿಪಲ್ ಆಫ್ 1 lakh ಅಥವಾ 10 lakhs ಇರ್ಬೇಕಾಗತ್ತೆ. 40 lakhs ಗಿಂತ ಕಡಿಮೆ ಸಮ್ ಅಶ್ಯೂರ್ಡ್ ತಗೊಳಂಗಿದ್ರೆ 25 lakhs ಮೇಲೆ 1 lakh ಆಡ್ ಮಾಡ್ತಾ ತಗೋಬಹುದು. ಎಕ್ಸಾಂಪಲ್ ಆಗಿ 26 lakhs ತಗೋಬಹುದು, 27 lakhs ತಗೋಬಹುದು, 32 lakhs ಈ ರೀತಿ ತಗೋತಾ ಹೋಗ್ಬೋದು. ಅದೇ 40 lakhs ಗಿಂತ ಹೆಚ್ಚಿನ ಸಮ್ ಅಶ್ಯೂರ್ಡ್ ತಗೊಳಂಗಿದ್ರೆ ಮಲ್ಟಿಪಲ್ಸ್ ಆಫ್ 10 lakhs ಇರ್ಬೇಕಾಗುತ್ತೆ. ಅಂದ್ರೆ 40 lakhs ಮೇಲೆ ತಗೋಬೇಕು ಅಂದ್ರೆ ನೆಕ್ಸ್ಟ್ 50 lakhs ತಗೋಬೇಕಾಗುತ್ತೆ, ಅಥವಾ 60 lakhs, 1 crore, ಹಾಗೆ ಮಲ್ಟಿಪಲ್ ಆಫ್
10 lakhs ಅಬೋವ್ 40 lakhs ತಗೋಬೇಕಾಗತ್ತೆ. ಸೊ ಅದನ್ನ ಕೂಡ LIC ಇಲ್ಲಿ ಮೆನ್ಷನ್ ಮಾಡಿದೆ. ಇನ್ನು ಪಾಲಿಸಿ ಟರ್ಮ್ ಬಗ್ಗೆ ಹೇಳೋದಾದ್ರೆ ಮಿನಿಮಮ್ ಪಾಲಿಸಿ ಟರ್ಮ್ 10 year ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಡೆತ್ ಬೆನಿಫಿಟ್ 40 years ಆಗಿರೋ ಸಲುವಾಗಿ ಸೊ ಮ್ಯಾಕ್ಸಿಮಮ್ 40 years ಬಗ್ಗೆ ಅಥವಾ ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ ಏಜ್ ಅಟ್ ಮೆಚುರಿಟಿ ಮೇಲೆ ಮ್ಯಾಕ್ಸಿಮಮ್ ಸಮ್ ಅಶ್ಯೂರ್ಡ್ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ಇನ್ಕ್ರೀಸ್ ಸಮ್ ಅಶ್ಯೂರ್ಡ್ ಅಲ್ಲಿ ಕೂಡ ಪಾಲಿಸಿ ಟರ್ಮ್ ಏಜ್ ಹಾಗೂ ಮೆಚುರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದ್ರ ಡೀಟೇಲ್ಸ್ ನ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೆಗ್ಯುಲರ್ ಪ್ರೀಮಿಯಂ ಅಥವಾ ಲಿಮಿಟೆಡ್ ಪ್ರೀಮಿಯಂ ಅಲ್ಲಿ ಹೋದ್ರೆ ಎಕ್ಸಾಂಪಲ್ 18 to 27 ಏಜ್ ಇದ್ರೆ 40 years ವರೆಗೆ ಟರ್ಮ್ ಪ್ಲಾನ್ ನ ತಗೋಬಹುದು. 50 lakhs to 1 crore ಇದ್ರೆ, ಅದೇ 1 crore ಕಿಂತ ಹೆಚ್ಚಾಗಿ 2 crores ಎಲ್ಲ ಇದ್ರೆ 18 to 65 ಏಜ್ಗೆ 40 years ವರೆಗೆ ಮ್ಯಾಕ್ಸಿಮಮ್ ಕವರ್ ನ ತಗೋಬಹುದು. ಸೊ ಇದನ್ನೆಲ್ಲ ನೀವು ಪಾಲಿಸಿ ಅಪ್ಲೈ ಮಾಡೋ ಟೈಮ್ ಅಲ್ಲಿ ಡಿಸೈಡ್ ಮಾಡಬಹುದು. ಸಿಂಗಲ್ ಪ್ರೀಮಿಯಂ ಅಲ್ಲಿ ಹೋದ್ರೆ 18 to 24 yearsಗೆ 40 years ವರೆಗೆ ತಗೋಬಹುದು. 50 lakhs to 1 crore ಇದ್ರೆ, 25 to 27 ಏಜ್ ಇದ್ರೆ 35 years ಪ್ಲಾನ್ ತಗೋಬಹುದು. 28 to 46 ಏಜ್ ಇದ್ರೆ 31 year ವರೆಗೆ ಟರ್ಮ್ ಪ್ಲಾನ್ ನ ತಗೋಬಹುದು. 47ರಿಂದ 65 ವರ್ಷಕ್ಕೆ ಏನಾದ್ರು ತಗೊಳಂಗಿದ್ರೆ ಹೈ ಪ್ರೀಮಿಯಂ ಇರುತ್ತೆ. ಸೊ ಏಜ್ಗೆ ಅನುಗುಣವಾಗಿ ನೀವು ಪ್ಲಾನ್ ನ ತಗೋಬಹುದು. ಮೋರ್ ದೆನ್ 1 crore 2 crores ಮೇಲೆ ಇದ್ರೆ 40 years ವರೆಗೆ ಟರ್ಮ್ ಪ್ಲಾನ್ ನ ತಗೋಬಹುದು. 29 to 30 ಏಜ್ ಇದ್ರೆ 38 year ಪ್ಲಾನ್ ನ ತಗೋಬಹುದು. 31 to 65 ಇದ್ರೆ ಸಬ್ಜೆಕ್ಟ್ ಟು ಮೆಚುರಿಟಿ 40 years ವರೆಗೂ ಪ್ಲಾನ್ ನ ತಗೋಬಹುದು. ಇನ್ನು ಪ್ರೀಮಿಯಂ ಪಾಲಿಸಿ ಟರ್ಮ್ ಅಂತಂದ್ರೆ ರೆಗ್ಯುಲರ್ ಪ್ರೀಮಿಯಂ ಅಲ್ಲಿ ನಿಮ್ಮ ಟರ್ಮ್ ಎಷ್ಟಿರುತ್ತೆ ಅಷ್ಟು ವರ್ಷ ಪ್ರೀಮಿಯಂ ನ ಪೇ ಮಾಡ್ಬೇಕಾಗತ್ತೆ. ಅದೇ ಲಿಮಿಟೆಡ್ ಪ್ರೀಮಿಯಂ ಟರ್ಮ್ ಅಲ್ಲಿ ನಿಮ್ಮ ಪಾಲಿಸಿ ಟರ್ಮ್ 10 to 40 years ಇದ್ರೆ ಅದರಲ್ಲಿ -5 years ನ ಮಾಡಿ ಅಷ್ಟು ಮಾತ್ರನೇ ನೀವು ಪ್ರೀಮಿಯಂ ನ ಪೇ ಮಾಡಬಹುದಾಗತ್ತೆ. ಇನ್ನು ಎರಡನೇ ಆಪ್ಷನ್ ಬಂದು 15 years to 40 years ಪಾಲಿಸಿ ಟರ್ಮ್ ಆಗಿದ್ರೆ ಇಲ್ಲಿ ನೀವು -10 years ನ ಮಾಡಿ, ಎಕ್ಸಾಂಪಲ್ ನೀವು 30 year ಪ್ಲಾನ್ ತಗೋತಾ ಇದ್ರೆ -10 year ಅಂತಂದ್ರೆ ನೀವು 20 year ಮಾತ್ರನೇ ಪ್ರೀಮಿಯಂ ಪೇಮೆಂಟ್ ಮಾಡಿ ನೆಕ್ಸ್ಟ್ 10 yearsಗೆ ಪ್ರೀಮಿಯಂ ವೇವರ್ ನ ಪಡಿಬಹುದು. ಈ ಬೆನಿಫಿಟ್ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ಅಲ್ಲಿ ಇರುತ್ತೆ. ಇನ್ನು ಸಿಂಗಲ್ ಪ್ರೀಮಿಯಂ ಅಲ್ಲಿ ನೀವು ಸಿಂಗಲ್ ಪ್ರೀಮಿಯಂ ಪೇ ಮಾಡಿ ಟರ್ನ್ ನ ಡಿಸೈಡ್ ಮಾಡ್ತೀರಾ. ನೆಕ್ಸ್ಟ್ ಪಾಯಿಂಟ್ ಆಪ್ಷನಲ್ ರೈಡರ್ಸ್. ನೀವು ಸಮ್ ಅಶ್ಯೂರ್ಡ್ ಜೊತೆಗೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಬೇಕು ಅಂತಂದ್ರೆ ನೀವು ಇಲ್ಲಿ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್ ನ ಡಿಸೈಡ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಮಿನಿಮಲ್ ಚಾರ್ಜಸ್ ಇರುತ್ತೆ, ಪ್ರೀಮಿಯಂ ಸ್ವಲ್ಪ ಹೆಚ್ಚಾಗುತ್ತೆ. ಇನ್ನು ಮೆಚುರಿಟಿ ಇನ್ಸ್ಟಾಲ್ಮೆಂಟ್ ಅಂತಂದ್ರೆ ಎನಿ ಅನ್ಸರ್ಟಿನಿಟಿ ಇವೆಂಟ್ ಇಂದ ನಿಮ್ಮ ಬೆನಿಫಿಷಿಯರ್ಸಿಗೆ ಸಮ್ ಅಶ್ಯೂರ್ಡ್ ಬಂದಾಗ ಡೆತ್ ಬೆನಿಫಿಟ್ ಅದನ್ನ ಲಂಸಮ್ ಅಲ್ಲಿ ತಗೋಬೋದಾ ಅಥವಾ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೋಬೋದಾ ಅಂತ ಕೂಡ ನೀವು ಪಾಲಿಸಿ ಸ್ಟಾರ್ಟಿಂಗ್ ಅಲ್ಲೇ ಡಿಸೈಡ್ ಮಾಡಬಹುದು. ಸೊ ಅದ್ರ ಬೆನಿಫಿಟ್ ಇಲ್ಲಿ ಇರುತ್ತೆ. ಆ ಪೇಮೆಂಟ್ ನ ಮಂತ್ಲಿ, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಅಥವಾ ಇಯರ್ಲಿ ಯಾವುದೇ ರೀತಿಯಾದ್ರೂ ಪೇಮೆಂಟ್ ನ ಬೆನಿಫಿಷಿಯರಿ ತಗೋಬಹುದು. ಅದನ್ನ ಲೈಫ್ ಅಶ್ಯೂರ್ಡ್ ಅಂದ್ರೆ ಪಾಲಿಸಿ ಯಾರ ಹೆಸರಲ್ಲಿ ತಗೋತಾ ಇರ್ತೀವಿ ಅವರೇ ಪಾಲಿಸಿ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಡಿಸೈಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಪೇಮೆಂಟ್ ಆಫ್ ಪ್ರೀಮಿಯಮ್ಸ್ ನ ನೀವು ಹಾಫ್ ಇಯರ್ಲಿ ಅಥವಾ ಇಯರ್ಲಿ ಪೇಮೆಂಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಗ್ರೇಸ್ ಪೀರಿಯಡ್. ಸೊ ನಾವು ಏನಾದ್ರೂ ಹಾಫ್ ಇಯರ್ಲಿ ಅಥವಾ ಇಯರ್ಲಿ ಪ್ರೀಮಿಯಂ ನ ಆಪ್ಟ್ ಮಾಡಿದ್ರೆ ನಮ್ಗೆ ಟೈಮ್ಗೆ ಸರಿಯಾಗಿ ಪೇ ಮಾಡೋಕ್ ಆಗ್ಲಿಲ್ಲ ಅಂತಂದ್ರೆ 30 days ಟೈಮ್ ಇರುತ್ತೆ ನಾವು ನಮ್ಮ ಪ್ರೀಮಿಯಂ ನ ಪೇ ಮಾಡಕ್ಕೆ. ಆದ್ರೆ ಪ್ಲಾನ್ ಇನ್ಫೋರ್ಸ್ ಆಗಿರುತ್ತೆ, ಡೆತ್ ಬೆನಿಫಿಟ್ ಡೆಫಿನೆಟ್ ಆಗಿ ಕವರ್ ಆಗಿರುತ್ತೆ. ನೆಕ್ಸ್ಟ್ 30 days ವರ್ಗು ಪ್ಲಾನ್ ಇನ್ಫೋರ್ಸ್ಡ್ ಆಗಿರುತ್ತೆ. ಅದೇ ಏನಾದ್ರು 30 days ಕ್ರಾಸ್ ಆದ್ಮೇಲೆ ಡೆತ್ ಕವರ್ ಇರಲ್ಲ. ಸೊ ಎನಿ ಹಾಫ್ ಇಯರ್ಲಿ ಅಥವಾ ಇಯರ್ಲಿ ಪ್ಲಾನ್ ನ ತಗೊಂಡಿದ್ರೆ ವಿತಿನ್ 30 days ಗ್ರೇಸ್ ಪೀರಿಯಡ್ ಅಲ್ಲಿ ಪೇ ಮಾಡ್ಬೇಕಾಗತ್ತೆ. ಇನ್ನು ಇಲ್ಲಿ ಕೆಳಗಡೆ ಪ್ರೀಮಿಯಂ ಎಷ್ಟಾಗುತ್ತೆ, ಎಷ್ಟು ಲೈಫ್ ಕವರ್ಗೆ ಅಂತ ಒಂದು ಅಂದಾಜು ಟೇಬಲ್ ನ ಇಲ್ಲಿ ಕೊಡಲಾಗಿದೆ. ಅದನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಏಜ್ ಕೊಡಲಾಗಿದೆ, ಎರಡನೇದು ಪಾಲಿಸಿ ಟರ್ಮ್ ಇದೆ, ಮೂರನೇದು ಆನ್ಯುವಲ್ ಪ್ರೀಮಿಯಂ. ಸೊ ಆನ್ಯುವಲಿ ಎಷ್ಟು ಪೇಮೆಂಟ್ ಮಾಡ್ಬೇಕಾಗುತ್ತೆ ಅಂತ ಅದು ರೆಗ್ಯುಲರ್ ಪ್ರೀಮಿಯಂ ಅಲ್ಲಿ. ಲಿಮಿಟೆಡ್ ಪ್ರೀಮಿಯಂ ಅಂದ್ರೆ 5 years ಮೈನಸ್ ಅಂದ್ರೆ ಟೋಟಲ್ ಟರ್ಮ್ ಅಲ್ಲಿ 5 years ಕಡಿಮೆ ಪೇಮೆಂಟ್ ಇರುತ್ತೆ. ಪಾಲಿಸಿ ಟರ್ಮ್ ಗಿಂತ ಕಡಿಮೆ 5 years ಪೇ ಮಾಡೋ ಪ್ಲಾನ್ ಅಲ್ಲಿ ಇರುತ್ತೆ. ಹಾಗೂ ಟೋಟಲಿ ಪಾಲಿಸಿ ಟರ್ಮ್ ಅಲ್ಲಿ -10 years ಪೇ ಮಾಡೋ
ಪ್ಲಾನ್ ಅಲ್ಲಿ ಹಾಗೂ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಅಲ್ಲಿ ಡಿಫ್ರೆಂಟ್ ಪ್ರೀಮಿಯಮ್ಸ್ ಇರ್ತವೆ. ಅದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ ಟೇಬಲ್ ಅಲ್ಲಿ. ಏಜ್ ಅರೌಂಡ್ 20 ಇದ್ರೆ 5,959 ಪೇ ಮಾಡಬೇಕಾಗುತ್ತೆ. ರೆಗ್ಯುಲರ್ ಪ್ಲಾನ್ ಅಲ್ಲಿ -5 years ಪ್ರೀಮಿಯಂ ಪೇಮೆಂಟ್ ಪ್ಲಾನ್ ಅಲ್ಲಿ 6,873 ಪೇ ಮಾಡಬೇಕಾಗುತ್ತೆ. -10 years ಪ್ರೀಮಿಯಂ ಪೇಮೆಂಟ್ ಪ್ಲಾನ್ ಅಲ್ಲಿ 8,830 ಪೇ ಮಾಡಬೇಕಾಗುತ್ತೆ. ಅದೇ ಸಿಂಗಲ್ ಪೇಮೆಂಟ್ ಅಂತಂದ್ರೆ 57,000 ಪೇ ಮಾಡಬೇಕಾಗುತ್ತೆ 20 years ಕವರ್ಗೆ. ಅದೇ 30 year ಏಜ್ನವರು 20 year ಪ್ಲಾನ್ ತಗೋಬೇಕು ಅಂತಂದ್ರೆ 7,830, ನೆಕ್ಸ್ಟ್ 9,000, ಅದಾದ್ಮೇಲೆ 11,000, ಸಿಂಗಲ್ ಪ್ರೀಮಿಯಂ ಅಲ್ಲಿ 78,000 ಪೇ ಮಾಡಬೇಕಾಗುತ್ತೆ. ಸೊ ಏಜ್ ಹೆಚ್ಚಾಗ್ತಿದ್ದಂಗೆ ಇಲ್ಲಿ ನೀವು ಗಮನಿಸಬಹುದು ಪ್ರೀಮಿಯಂ ಹೆಚ್ಚಾಗ್ತಿರುತ್ತೆ. ಸೊ ಹಾಗಾಗಿ ಆದಷ್ಟು ಅರ್ಲಿ ಏಜ್ ಅಲ್ಲಿ ಟರ್ಮ್ ಪ್ಲಾನ್ ತಗೊಳ್ಳೋದ್ರಿಂದ ಬೆನಿಫಿಟ್ ಇರುತ್ತೆ. ಸೊ ಅದನ್ನ ನಾವು ಟೇಬಲ್ ಅಲ್ಲಿ ಕೂಡ ನೋಡ್ತಾ ಇದೀವಿ. ಇಲ್ಲಿ ನೋಡಿ 40 ಏಜ್ ಇದ್ದವ್ರಿಗೆ 20 year ಪ್ಲಾನ್ ತಗೋಬೇಕು ಅಂತಂದ್ರೆ ಇಲ್ಲಿ 15,000 ಪೇ ಮಾಡಬೇಕಾಗುತ್ತೆ ಆನ್ಯುವಲಿ. ಅದೇ 20 year ಇದ್ದವ್ರಿಗೆ ಓನ್ಲಿ 5,000 ಅಥವಾ 6,000 ಆದ್ರೆ ಮೋರ್ ದೆನ್ ಡಬಲ್ 40 ಏಜ್ ಅಲ್ಲಿ ಪೇ ಮಾಡಬೇಕಾಗುತ್ತೆ. ಅದೇ -5 year ಟರ್ನ್ ಪ್ಲಾನ್ ಅಲ್ಲಿ 18,000 ಪೇ ಮಾಡಬೇಕಾಗುತ್ತೆ. -10 year ಟರ್ನ್ ಪ್ಲಾನ್ ಅಲ್ಲಿ 23,000 ಪೇ ಮಾಡಬೇಕಾಗುತ್ತೆ. ಹಾಗೂ ಸಿಂಗಲ್ ಪ್ರೀಮಿಯಂ ಅಲ್ಲಿ 1,60,000 ಪೇ ಮಾಡಬೇಕಾಗುತ್ತೆ. ಇದನ್ನೇ ನಾವು 50 lakhsಗೆ ಇನ್ಕ್ರೀಸ್ಡ್ ಸಮ್ ಅಶ್ಯೂರ್ಡ್ ಅಲ್ಲಿ ಹೋದ್ರೆ 20 ಏಜ್ಗೆ 20 year ಪ್ಲಾನ್ ಅಲ್ಲಿ 7,800 ಪೇ ಮಾಡಬೇಕಾಗುತ್ತೆ. -5 year ಟರ್ನ್ ಪ್ಲಾನ್ ಅಲ್ಲಿ 9,000, -10 year ಟರ್ನ್ ಪ್ಲಾನ್ ಅಲ್ಲಿ 11,000, ಸಿಂಗಲ್ ಪ್ರೀಮಿಯಂ 77,000 ಬರುತ್ತೆ. ಸೊ ಇಲ್ಲಿ ನೀವು ಗಮನಿಸಬಹುದು ರೆಗ್ಯುಲರ್ ಕಿಂತ ಇನ್ಕ್ರೀಸ್ ಅಲ್ಲಿ ಸಮ್ ಅಶ್ಯೂರ್ಡ್ ಜೊತೆಗೆ ಪ್ರೀಮಿಯಂ ಕೂಡ ಹೆಚ್ಚಾಗಿರುತ್ತೆ. ಸೊ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಪಾಲಿಸಿ ಪ್ಲಾನ್ ನ ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ಅದೇ ರೀತಿ 30 yearsಗೆ 40 yearsಗೆಲ್ಲ ಕೊಟ್ಟಿದ್ದಾರೆ. ಸೊ ನೀವು ಪಾಲಿಸಿ ತಗೊಳ್ಳೋ ಟೈಮಲ್ಲಿ ಇದನ್ನ ಪ್ಲಸ್ ಅಂಡ್ ಮೈನಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಪ್ಲಾನ್ ನ ತಗೋಬಹುದು. ಇನ್ನು ನಾವು ಮುಂದುವರೆದ್ರೆ ಇಲ್ಲಿ ರಿಬೇಟ್ ಆಫ್ ಸಮ್ ಅಶ್ಯೂರ್ಡ್ ಅಂತ ಇದೆ. ರಿಬೇಟ್ ಆಫ್ ಸಮ್ ಅಶ್ಯೂರ್ಡ್ ಅಲ್ಲಿ 50 lakhsಗಿಂತ ಕಡಿಮೆ ಪ್ಲಾನ್ ಇದ್ರೆ ಅಲ್ಲಿ ಯಾವುದೇ ರಿಬೇಟ್ ಇರಲ್ಲ. ಸಮ್ ಅಶ್ಯೂರ್ಡ್ ಅಲ್ಲಿ 50 lakhs ಇಂದ 1 crore ಸಮ್ ಅಶ್ಯೂರ್ಡ್ ಇದ್ರೆ 30 ಏಜ್ ವರೆಗೆ ತಗೊಂಡಿದ್ರೆ 13% ವರೆಗೆ ರಿಬೇಟ್ ಸಿಗುತ್ತೆ ಸಮ್ ಅಶ್ಯೂರ್ಡ್ ಅಲ್ಲಿ. 31 to 50 years ಏಜ್ ಅಲ್ಲಿ ಪ್ಲಾನ್ ತಗೋತಾ ಇದ್ರೆ 11% ರಿಬೇಟ್ ಸಿಗುತ್ತೆ ಸಮ್ ಅಶ್ಯೂರ್ಡ್ ಅಲ್ಲಿ. 51 years ಅಬೋವ್ ಇದ್ರೆ 6% ವರೆಗೆ ಸಮ್ ಅಶ್ಯೂರ್ಡ್ ಅಲ್ಲಿ ರಿಬೇಟ್ ಸಿಗುತ್ತೆ. ಅದೇ ಮೋರ್ ದೆನ್ 1 crore ಪ್ಲಾನ್ ತಗೋತಾ ಇದ್ರೆ 30 ಏಜ್ ಅಲ್ಲಿ 25%, 31 to 50 ಏಜ್ ಅಲ್ಲಿ 21%, ಅಬೋವ್ 51 ಏಜ್ಗೆ 11% ವರೆಗೆ ಸಮ್ ಅಶ್ಯೂರ್ಡ್ ರಿಬೇಟ್ ಈ ಪ್ಲಾನ್ ಅಲ್ಲಿ ಸಿಗುತ್ತೆ. ಇನ್ಕ್ರೀಸ್ಡ್ ಸಮ್ ಅಶ್ಯೂರ್ಡ್ ಅಲ್ಲಿ ಕೂಡ 50 lakhsಗಿಂತ ಕಡಿಮೆ ಸಮ್ ಅಶ್ಯೂರ್ಡ್ ಇದ್ರೆ ಇಲ್ಲಿ ನಿಮ್ಗೆ ಯಾವುದೇ ರಿಬೇಟ್ ಇರಲ್ಲ. ಇನ್ನು 50 lakhs to 1 crore ಇದ್ರೆ 9% ಫಾರ್ 31 to 50 ಏಜ್, 5% ಫಾರ್ 51 ಅಂಡ್ ಅಬೋವ್ ಏಜ್ಗೆ ಇರುತ್ತೆ. ಮೋರ್ ದೆನ್ ಕ್ರೋರ್ ಸಮ್ ಅಶ್ಯೂರ್ಡ್ ಇದ್ರೆ 30 ಏಜ್ಗೆ 23% ಇರುತ್ತೆ. 19% 31 to 50 yearಗೆ ಹಾಗೂ 10 year ರಿಬೇಟ್ ಮೋರ್ ದೆನ್ 50 ಏಜ್ ಇದ್ದವರಿಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಮಾಡಲ್ ಲೋಡಿಂಗ್ ಬಗ್ಗೆ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಮಾಡಲ್ ಲೋಡಿಂಗ್ ಅಂದ್ರೆ ನೀವು ಪ್ಲಾನ್ ತಗೊಂಡು ಯಾವುದೇ ಕಾರಣದಿಂದ ಪೇಮೆಂಟ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನೆಕ್ಸ್ಟ್ 5 years ವರೆಗೆ ಇಯರ್ಲಿ ಪ್ಲಾನ್ಗೆ ಯಾವುದೇ ಮಾಡಲ್ ಲೋಡಿಂಗ್ ಚಾರ್ಜಸ್ ಇರಲ್ಲ. ಇಯರ್ಲಿ ಪ್ಲಾನ್ ಬಿಟ್ಟು ಹಾಫ್ ಇಯರ್ಲಿ ಆ ರೀತಿ ಇದ್ರೆ 2% ವರೆಗೆ ಮಾಡಲ್ ಲೋಡಿಂಗ್ ಪೇ ಮಾಡ್ತಾ ಇರ್ಬೇಕಾಗುತ್ತೆ. ಆಗ ನಿಮ್ಮ ಪ್ಲಾನ್ ಆಕ್ಟಿವೇಟ್ ಆಗಿರುತ್ತೆ. ಹಾಗೂ ನೀವು ಯಾವಾಗಾದ್ರೂ ಬಂದು ಪ್ಲಾನ್ ಫೋರ್ಸ್ ಮಾಡ್ಕೋಬಹುದು. ಹಾಗೂ ರಿವೈವಲ್ ಅಲ್ಲಿ ನಿಮ್ಗೆ 5 ವರ್ಷದವರೆಗೆ ಟೈಮ್ ಇರುತ್ತೆ. 5 ವರ್ಷದ ಒಳಗಡೆ ಬಂದು ನೀವು ನಿಮ್ಮ ಪ್ಲಾನ್ ಅನ್ಪೇಯ್ಡ್ ಪ್ರೀಮಿಯಮ್ಸ್ ನ ಪೇ ಮಾಡಿ ಇನ್ಫೋರ್ಸ್ ಮಾಡ್ಬೋದು. ಆದ್ರೆ ಡಿಪೆಂಡ್ಸ್ ಅಗೇನ್ LIC ಡಿಸೈಡ್ ಮಾಡುತ್ತೆ ಅಗೇನ್ ಮೆಡಿಕಲ್ ಟೆಸ್ಟ್ಗೆ ಹೋಗ್ಬೇಕಾ ಬೇಡ ಅಂತ. ಸೊ ಅದ್ರ ಮೇಲೆ ನಿಮ್ಮ ಪ್ಲಾನ್ ಅಗೇನ್ ಆಕ್ಟಿವೇಟ್ ಆಗುತ್ತೆ. ಹೆಲ್ತ್ ಚೆಕ್ಅಪ್ ಮಾಡಿಸ್ಬೇಕು ಅಂದ್ರೆ ಮಾಡಿಸಿ ನಿಮ್ಮ ಪ್ಲಾನ್ ಇನ್ಫೋರ್ಸ್ ಮಾಡ್ಬೋದಾಗುತ್ತೆ. ಸೊ ನಮ್ಮ ಸಜೆಷನ್ ಏನಂದ್ರೆ ಟರ್ಮ್ ಪ್ಲಾನ್ ತಗೊಳ್ಳೋದ್ರಿಂದ ಪ್ರೀಮಿಯಂ ಹೆಚ್ಚಾಗಿರಲ್ಲ. ಆದಷ್ಟು ನಾವು ರೆಗ್ಯುಲರ್ ಆಗಿ ಪೇ ಮಾಡ್ತಾ ಹೋದ್ರೆ ನಾವು ಈ ಪ್ಲಾನ್ ತಗೊಳ್ಳೋದ್ರಿಂದ ಏನ್ ಕವರ್ ಸಿಗುತ್ತೆ ಅನ್ಕೊಂಡಿರ್ತೀವಿ ಅದು ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ಇನ್ನು ಮುಂದೆ ಹೋಗೋಣ. ಇನ್ನು ಈ ಪ್ಲಾನ್ ಅಲ್ಲಿ ಯಾವುದೇ ಪೇಡ್ ಅಪ್ ಬೆನಿಫಿಟ್ ಇರಲ್ಲ, ಸರೆಂಡರ್ ವ್ಯಾಲ್ಯೂ ಸಿಗಲ್ಲ, ಓನ್ಲಿ ಡೆತ್ ಕವರ್ ಮಾತ್ರನೇ ಈ ಪ್ಲಾನ್ ಅಲ್ಲಿ ಸಿಗೋದು. ಇದರಲ್ಲಿ ಪಾಲಿಸಿ ಲೋನ್ ಏನಾದ್ರು ಸಿಗುತ್ತೆ ಆದ್ರೆ ಖಂಡಿತವಾಗಿ ಸಿಗಲ್ಲ. ಇದು ಓನ್ಲಿ ಲೈಫ್ ಕವರ್ ಪ್ಲಾನ್ ಆಗಿರುತ್ತೆ. ಇನ್ನು ಪ್ಲಾನ್ ತಗೋಬೇಕಾದ್ರೇನೆ ನಿಮ್ಮ ಡೀಟೇಲ್ಸ್ ನ ಕರೆಕ್ಟ್ ಆಗಿ ಕೊಟ್ಟಿರ್ಬೇಕಾಗತ್ತೆ. ಸೊ ಪಾಲಿಸಿ ಟರ್ಮ್ ಅಲ್ಲಿ ನೀವು ಕೊಟ್ಟಿರೋ ಡೀಟೇಲ್ಸ್ ಏನಾದ್ರು ಇನ್ಕರೆಕ್ಟ್ ಆಗಿದೆ ಅಂತ LICಗೆ ಕಂಡು ಬಂದ್ರೆ
ಆಗ ಪಾಲಿಸಿನ LIC ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಇರುತ್ತೆ. ಅದು ಕೂಡ ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಇನ್ನು ಯಾವುದೇ ಅನ್ಸರ್ಟಿನಿಟಿ ಈವೆಂಟ್ ಆಗ್ತಿದ್ದಂಗೆ ಸಮ್ ಅಶ್ಯೂರ್ಡ್ ನ ಕ್ಲಿಯರ್ ಮಾಡಿ LIC ಹಾಗೂ ಇನ್ಶೂರರ್ ಮಧ್ಯೆ ಇರೋ ಅಗ್ರಿಮೆಂಟ್ ನ ಕ್ಲೋಸ್ ಮಾಡಲಾಗುತ್ತೆ. ಇನ್ನು ಟ್ಯಾಕ್ಸಸ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಏನು ಟ್ಯಾಕ್ಸ್ ರಿಬೇಟ್ ಬೇಕಾಗತ್ತೆ ಅಂಡರ್ ATC, ಅದ್ರ ಬೆನಿಫಿಟ್ ನ ಈ ಪ್ಲಾನ್ ಅಲ್ಲಿ ತಗೋಬಹುದು. ಇನ್ನು ಫ್ರೀ ಲುಕ್ಅಪ್ ಪೀರಿಯಡ್ ಅಂತಂದ್ರೆ ನೀವು ಪ್ಲಾನ್ ಅಂದ್ರೆ ಈ ಇನ್ಸೂರೆನ್ಸ್ ಪ್ಲಾನ್ ನ ತಗೊಂಡ್ರೆ 30 ದಿನದವರೆಗೆ ನಿಮ್ಗೆ ಟೈಮ್ ಇರುತ್ತೆ. ನೀವು ಈ ಪ್ಲಾನ್ ನ ಕಂಟಿನ್ಯೂ ಮಾಡ್ಬೋದಾ ಇಲ್ಲ ಅಂತ ಡಾಕ್ಯುಮೆಂಟ್ಸ್ ಬಂದ್ಮೇಲೆ ಒಂದು ಬಾರಿ ಡೀಟೇಲ್ ಆಗಿ ಓದಿ ಅರ್ಥ ಮಾಡ್ಕೊಂಡು ನೀವು ಪ್ಲಾನ್ ನ ತಗೋಬೋದಾ ಅಥವಾ ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ನೀವು ಫ್ರೀ ಲುಕ್ಅಪ್ ಪೀರಿಯಡ್ ಅಲ್ಲಿ ನಿಮ್ಮ ಪಾಲಿಸಿನ ಕ್ಯಾನ್ಸಲ್ ಕೂಡ ಮಾಡಬಹುದು. ಆ ಬೆನಿಫಿಟ್ ಯಾವುದೇ LIC ಪ್ಲಾನ್ ಅಲ್ಲಿ ಇರೋ ರೀತಿ ಈ ಪ್ಲಾನ್ ಅಲ್ಲಿ ಕೂಡ ಇದೆ. ಇನ್ನು ಸುಸೈಡ್ ಎಕ್ಸ್ಕ್ಲೂಷನ್ ಬಗ್ಗೆ ಕೂಡ ಇಲ್ಲಿ ಪಾಯಿಂಟ್ ನ ಕೊಟ್ಟಿದ್ದಾರೆ. ಸೊ ಯಾವುದೇ ಟರ್ಮ್ ಪ್ಲಾನ್ ನ ತಗೊಂಡ್ರೆ ಸಿಂಗಲ್ ಪ್ರೀಮಿಯಂ ಆಗ್ಲಿ ಅಥವಾ ರೆಗ್ಯುಲರ್ ಪ್ರೀಮಿಯಂ ಅಥವಾ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ಆಗ್ಲಿ, ಇಲ್ಲಿ ಪ್ಲಾನ್ ರಿಸ್ಕ್ ಶುರು ಆದ್ಮೇಲೆ 12 months ವರೆಗೆ ಯಾವುದೇ ಸುಸೈಡ್ ಡೆತ್ ಕೇಸ್ ಅಲ್ಲಿ ಸಮ್ ಅಶ್ಯೂರ್ಡ್ ನ LIC ಪೇ ಮಾಡಲ್ಲ. ಏತಕ್ಕಂತಂದ್ರೆ ಯಾರಿಗಾದ್ರೂ ಆ ರೀತಿ ಸುಸೈಡ್ ಕಾನ್ಸೆಪ್ಟ್ ಇಟ್ಕೊಂಡು ಈ ಪ್ಲಾನ್ ಗಳನ್ನ ತಗೊಂಡು ಪಾಲಿಸಿ ಸ್ಟಾರ್ಟ್ ಆಗ್ತಿದ್ದಂಗೆ ಆ ರೀತಿ ಏನಾದ್ರೂ ಸುಸೈಡ್ ಅಟೆಂಪ್ಟ್ ಮಾಡಿ ಡೆತ್ ಆದ್ರೆ ಅದು ಒಳ್ಳೆ ಇಂಟೆನ್ಷನ್ ಇಂದ ತಗೊಂಡಿರೋದಲ್ಲ, ಇದು ಅನ್ಸರ್ಟನಿಟಿ ಇವೆಂಟ್ ಅಲ್ಲ ಅಂತ LIC ಕ್ಲೇಮ್ ನ ರಿಜೆಕ್ಟ್ ಮಾಡುತ್ತೆ. ಓನ್ಲಿ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್, ಅನ್ಸರ್ಟನಿಟಿ ಇವೆಂಟ್ ಮಾತ್ರನೇ LIC ಪೇ ಮಾಡುತ್ತೆ. ಆದ್ರೆ ಈ ಸುಸೈಡ್ ಕೇಸ್ಗಳು ಆಫ್ಟರ್ 12 months ಏನಾದ್ರು ಬಂದ್ರೆ ಅದನ್ನ ಕೂಡ ಇನ್ಕ್ವೈರಿ ಮಾಡಿ LIC ಸಮ್ ಅಶ್ಯೂರ್ಡ್ ನ ಪೇ ಮಾಡುತ್ತೆ. ಸೊ LIC ಪ್ಲಾನ್ ಗಳನ್ನ ತಗೋಬೇಕಾದ್ರೆ, ಅದು ಮೇನ್ ಆಗಿ ಟರ್ಮ್ ಪ್ಲಾನ್ ತಗೋಬೇಕಾದ್ರೆ ಓನ್ಲಿ ಅನ್ಸರ್ಟನಿಟಿ ಇವೆಂಟ್ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಇಂದ ಆಗೋ ಡೆತ್ ಮಾತ್ರನೇ ಇಲ್ಲಿ ಕವರೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಯಾವುದೇ ಸುಸೈಡ್ ಪ್ಲಾನ್ಡ್ ಡೆತ್ ಗೆ ಕ್ಲೇಮ್ ಆಗೋದು ಇಲ್ಲಿ ಕಷ್ಟ ಆಗುತ್ತೆ. ಸೊ ಟರ್ಮ್ ಪ್ಲಾನ್ ತಗೊಳಕ್ಕಿಂತ ಮುಂಚೆ ಅದ್ರ ಬಗ್ಗೆ ಕೂಡ ನಮ್ಗೆ ಗೊತ್ತಿರಬೇಕಾಗತ್ತೆ. ಇನ್ನು ಗ್ರೀವಿಯನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಪಾಲಿಸಿ ಅಪ್ಲೈ ಮಾಡಿದ್ಮೇಲೆ ಆಗ್ಲಿ ಅಥವಾ ಕ್ಲೇಮ್ ಟೈಮ್ ಅಲ್ಲಿ ನಾವು ಕೊಟ್ಟಿರೋ ಇನ್ಫಾರ್ಮೇಶನ್ ಒಂದು ಬಾರಿ LIC ಕಡೆಯಿಂದ ಗ್ರೀವಿಯನ್ಸ್ ಆಫೀಸರ್ ಡೀಟೇಲ್ ಆಗಿ ಚೆಕ್ ಮಾಡಿ ಯಾವುದೇ ಅನ್ಎಥಿಕಲ್ ಇಲ್ಲ ಅಂತಂದ್ರೆ ಮಾತ್ರನೇ ಪಾಲಿಸಿನ ಇನಿಷಿಯಲಿ ಪೇ ಮಾಡ್ತಾರೆ ಅಥವಾ ಕ್ಲೇಮ್ ನ ಕೂಡ ಪೇ ಮಾಡ್ತಾರೆ. ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ ನ ಕೊಟ್ಟಿದ್ದಾರೆ. ಹಾಗೂ LIC ಪ್ಲಾನ್ IRDAI ಅಂಡರ್ ಇರುತ್ತೆ. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿನ ಇಲ್ಲಿ ಕೊಟ್ಟಿರೋ ನಂಬರ್ ಗಳಿಂದ ಕೂಡ ನೀವು ತಿಳ್ಕೊಬಹುದು. 1555255 ಅಥವಾ ಟೋಲ್ ಫ್ರೀ ನಂಬರ್ 180042544732. ಸೊ ನಿಮ್ಮ ಇನ್ಫೋರ್ ಪಾಲಿಸಿ ಆಗಿರ್ಬೋದು ಅಥವಾ ಡೆತ್ ಕ್ಲೇಮ್ ಅಲ್ಲಿ ಅದನ್ನ ಫಾಲೋ ಅಪ್ ಗೆ ಇಲ್ಲಿಂದ ಕೂಡ ಇನ್ಫಾರ್ಮೇಶನ್ ತಿಳ್ಕೊಬಹುದು. ಅಥವಾ ಏಜೆಂಟ್ ಕಡೆಯಿಂದ ಕೂಡ ನಿಮ್ಮ ಪಾಲಿಸಿ ಇನ್ಫೋರ್ಸ್ ಬಗ್ಗೆ, ಪೇಮೆಂಟ್ ಬಗ್ಗೆ ಅಥವಾ ಯಾವುದೇ ಕ್ಲೇಮ್ ಇದ್ರೆ ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನ ತಿಳ್ಕೊಬಹುದು. ಸೊ ಅದೇ ರೀತಿ ಪಾಲಿಸಿಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ. ಸೊ ಜೀವನ್ ಅಮರ್ ಪ್ಲಾನ್ ತಗೊಳ್ಳೋದ್ರಿಂದ ಈ ರೀತಿ ಎಲ್ಲ ಬೆನಿಫಿಟ್ ಇರುತ್ತೆ. ಕಡಿಮೆ ಪ್ರೀಮಿಯಂ ಅಲ್ಲಿ ಹೈಯೆಸ್ಟ್ ಲೈಫ್ ಕವರ್ ತಗೊಳ್ಳೋಕೆ ಈ ಜೀವನ್ ಅಮರ್ LIC ಪ್ಲಾನ್ ಹೆಲ್ಪ್ ಆಗುತ್ತೆ. ಸೊ ನೀವು ಏನಾದ್ರೂ ಟರ್ಮ್ ಪ್ಲಾನ್ ತಗೋಬೇಕು ಅಂತಂದ್ರೆ ಆದಷ್ಟು ಬೇಗ ನಿಮ್ಮ ಫ್ಯಾಮಿಲಿಗೆ ಸೆಕ್ಯೂರ್ ಕೊಡೋ ಸಲುವಾಗಿ ಈ ಪ್ಲಾನ್ ನ ತಗೊಳಕ್ಕೆ ಯೋಚನೆ ಮಾಡ್ಬೋದು. ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.